ನಮಸ್ತೆ. ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮನೆಯ ಗಾರ್ಡನ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಇಲ್ಲಿ ಹೆಚ್ಚಿನ ಗಿಡವನ್ನು ನಾನು ನೀರ್ಸೋನೆ ಗಿಡವನ್ನು ತೋರಿಸ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಕೆಲವು ಬೇರೆ ಬೇರೆ ಗಿಡಗಳನ್ನು ತೋರಿಸ್ತೀನಿ. ಇದು ಈಗ ಆದಂಥ ಡೇರೆ ಹೂವು, ಇದು ಸೇವಂತಿಗೆ, ಇದು ದಾಸವಾಳ, ಇವೆಲ್ಲ ನೀರ್ಸೋನೆ ಗಿಡಗಳು. ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣುತ್ತೆ ನೀರ್ಸೋನೆ ಗಿಡಗಳು. ಇದು ಗುಲಾಬಿ, ಗಿಡ ತುಂಬ ಚೆನ್ನಾಗಿರಬೇಕು, ಹೆಲ್ದಿ ಆಗಿರಬೇಕು, ಹೂ ತುಂಬ ಚೆನ್ನಾಗಿ ಬರಬೇಕು ಅಂದರೆ ನಾವು ಹಾಕುವಂಥ ಪಾಟಿಂಗ್ ಮಿಕ್ಸು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಣ್ಣು ಅಷ್ಟೊಂದು ಚೆನ್ನಾಗಿಲ್ಲ ಅಂದಾಗ ಅಥವಾ ಮರಳಂಶ ಕಡಿಮೆ ಇದ್ದಾಗ ಪಾಟಿಂಗ್ ಮಿಕ್ಸಿಗೆ ಒಣಗಿದ ಎಲೆ, ಗೊಬ್ಬರ
ಹಾಗೆಯೇ ಕೋಕೋ ಪಿಟ್ಟು, ತೆಂಗಿನ ನಾರು, ಹಾಗೆಯೇ ಸೋಗೆ ಇರುತ್ತಲ್ಲ, ಸೋಗೆಯನ್ನು ಕಟ್ ಮಾಡಿ ಹಾಕ್ಬೋದು. ಅಂತಹ ಪಾಟಿಂಗ್ ಮಿಕ್ಸ್ ಅನ್ನು ತಗೊಂಡಾಗ ಗಿಡ ತುಂಬಾ ಹೆಲ್ದಿಯಾಗಿ ಬರುತ್ತೆ ಮತ್ತೆ ತೇವಾಂಶವನ್ನು ಹೀರ್ಕೊಂಡಿರುತ್ತೆ. ಇದು ರಟ್ಟಿನ್ ಪೀಸಸ್ ಅಥವಾ ಪೇಪರ್ಸ್ ಅನ್ನು ಹಾಕ್ಬೋದು, ತುಂಬಾ ಚೆನ್ನಾಗತ್ತೆ. ಟೈಮಿಗೆ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟು. ಗಿಡ ಒಣಗುವ ಮೊದಲೇ ನಾವು ನೀರನ್ನು ಹಾಕಬೇಕು. ಈ ನೀರ್ಸೊಣೆ ಗಿಡಕ್ಕಂತೂ ಏನಾದ್ರೂ ಗಿಡ ಒಣಗಿದೆ ಅಂದ್ರೆ ಮತ್ತೆ ನಾವು ಗಿಡ ದಿನಾನು ಒಣಗಿದ ನಂತರ ನಾವು ನೀರು ಹಾಕ್ತಾ ಇದ್ದೀವಿ ಅಂದ್ರೆ ಅದು 1-2 ಟೈಮ್ ಸರಿ ಬರುತ್ತೆ, ಆಮೇಲೆ ಅದು ಗಿಡ ಸಾಯ್ತಾ ಹೋಗುತ್ತೆ. ಈ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಈ ರೀತಿಯಾಗಿ ನೀರು ಹಾಕೋದು ಉತ್ತಮ ಅನ್ಸುತ್ತೆ ನನಗೆ. ದೂರದಿಂದ ನಾವು ನೀರು ಹಾಕಿದಾಗ ಮಣ್ಣು ಏಳುತ್ತೆ, ಹಾಗೇನೆ ಆ ಗಿಡಕ್ಕೆ ನೀರು ಸಾಕಾಗಲ್ಲ. ಗಿಡದ ಬುಡದಲ್ಲಿ ಕರೆಕ್ಟಾಗಿ ಈ ರೀತಿ ಪ್ರತಿಯೊಂದು ಪಾಟಿನ ಬುಡಕ್ಕೆ ನೀರು ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಈ ರೀತಿ ನೀರು ಹಾಕೋದ್ರಿಂದ ಗಿಡದ ಮೇಲ್ ಮಾತ್ರ ನೀರು ತಾಗತ್ತೆ. ಎಷ್ಟೇ ನೀರು ಹಾಕಿದ್ರೂ ಗಿಡದ ಬುಡಕ್ಕೆ ತಾಗಲ್ಲ, ಆಗ ಗಿಡ ಸಾಯತ್ತೆ. ಯಾವುದೇ ಗಿಡಕ್ಕಾದ್ರೂ ನಾವು ಬೆಳಗ್ಗಿನ ಟೈಮೇ ನೀರು ಹಾಕೋದ್ರಿಂದ ಗಿಡ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಪ್ರತಿನಿತ್ಯ ನಾವು ಸಂಜೆ ಮಾತ್ರ ನೀರು ಹಾಕ್ತಾ ಇದ್ದೀವಿ ಅಂದ್ರೆ ಬೆಳಗಾಗೋದ್ರೊಳಗೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಹಾಗೇನೆ ಬಿಸಿಲು ಬಂದ ನಂತರ ಜಾಸ್ತಿ ಡ್ರೈ ಆಗಿ ಗಿಡ ಬಾಡುತ್ತೆ. ಯಾವುದೇ ಗಿಡಕ್ಕಾದ್ರೂ ಈ ರೀತಿ ಮಲ್ಚಿಂಗ್ ಮಾಡಬೇಕು. ಆಗ ಗಿಡದ ಬೇರಿಗೆ ನೇರವಾಗಿ ಬಿಸಿಲು ತಾಗದೆ ಗಿಡ ಚೆನ್ನಾಗಿರುತ್ತೆ. ಒಣಗಿದ ಎಲೆ, ರಟ್ಟಿನ್ ಪೀಸಸ್, ಹಾಗೇನೆ ತೆಂಗಿನ ನಾರನ್ನೆಲ್ಲ ಮಲ್ಚಿಂಗ್ ಮಾಡಬಹುದು. ಅಡಿಕೆ ಮರದ ಸೋಗೆ ಇದನ್ನು ಕಟಿಂಗ್ ಮಾಡಿ ಹಾಕ್ಬಹುದು, ತುಂಬಾ ಚೆನ್ನಾಗತ್ತೆ. ಈ ನೀರ್ಸೊಣೆ ಗಿಡಕ್ಕೆ ತುಂಬಾ ಬಿಸಿಲಿದೆ ಅಂದ್ರೆ ಶೇಡ್ ನೆಟ್ ಹಾಕೋಬೇಕು. ಇನ್ನು ತುಂಬಾ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಇದನ್ನ ಕಟಿಂಗ್ ಅನ್ನು ನಾವು ನೆಡ್ತಾ ಹೋದಾಗ ಈ ಗಿಡ ಯಾವಾಗ್ಲೂ ನಮ್ಮ ಹತ್ರ ಇರುತ್ತೆ. ಇದು ಗಾರ್ಡನ್ಗೆ ತುಂಬಾ ಲುಕ್ ಕೊಡುತ್ತೆ. ನನ್ನ ಹತ್ರ ಎಷ್ಟೋ ಜನ ನೀರ್ಸೊಣೆ ಕಟಿಂಗ್ ಕೊಡ್ತೀರಾ ಅಥವಾ ಸೇವಂತಿಗೆ ಗಿಡವನ್ನು ಕೊಡ್ತೀರಾ ಎಲ್ಲ ಕೇಳ್ತಾರೆ. ಆದ್ರೆ ನನಗೆ ಯಾರಿಗೆ ಕೊಡೋದಾದ್ರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಮಾತ್ರ ಕೊಡ್ಬೋದು, ಇಲ್ಲಾಂದ್ರೆ ನಾನು ಅವರಿಗೆ ತಲುಪಿಸೋದು ಕಷ್ಟ ಆಗತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಅದೇ ಹೇಳ್ತಾ ಇರ್ತೀನಿ. ಆದ್ರೆ ಯಾರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂತೂ ಕೊಟ್ಟಿಲ್ಲ. ಆದ್ರೆ ನನ್ಗೆ ಗಿಡ ಕೊಡ್ತೀರಾ ಅಂತ ಮಾತ್ರ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸಾರಿ, ದಯವಿಟ್ಟು ಯಾರಿಗೆ ಬೇಕಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ರೆ ನಾನು ತಕ್ಷಣ ನಿಮ್ಮ ನಂಬರ್ ಅನ್ನು ನಾನು ಡಿಲೀಟ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಗಿಡ ತಲುಪಿಸೋ ವ್ಯವಸ್ಥೆಯನ್ನು ಆದ್ರೆ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.